ಹೋಮೋಸೆಫಿಯನ್ಸ್ ಪ್ರಕಾರ ಮಾನವ ಮೊದಲು ಸೆಲೆಬ್ರೇಷನ್ ಮಾಡಿದ್ದು ಭೂಮಿಯ ಮೇಲೆ ಬೆಂಕಿಯನ್ನು ಕಂಡುಹಿಡಿದ ಸಂದರ್ಭದಲ್ಲಿ. ಇದನ್ನ ಕಲ್ಚರ್ ಆಫ್ ಎಕ್ಸ್ಪ್ಲೋನೇಷನ್ ಆರ್ ದ ಬಿಗಿನಿಂಗ್ ಆಫ್ ಟೆಕ್ನಾಲಜಿಕಲ್ ರೆವಲ್ಯೂಷನ್ ಅಂತೇಳಿ ಕರೀತಾರೆ. ಮಾನವ ಬೆಳೀತಾ ಬೆಳೀತಾ ಕೃಷಿ ಮಾಡಿ ಬೆಳೆಗಳ ಜೊತೆಗೆ ಸಂಭ್ರಮ ಮಾಡಿದ. ಆತನ ಮೆದುಳು ಇನ್ನೂ ವಿಕಾಸನ ಹೊಂದುವಂತ ಸಂದರ್ಭದಲ್ಲಿ ಸೈಕಲ್ ಅನ್ನ ಕಂಡು ಹಿಡಿದು ಅದರೊಟ್ಟಿಗೆ ಸಂಭ್ರಮ ಮಾಡಿದ. ಆಗ ಇನ್ನೂ ವಿಕಾಸನ ಹೊಂದತಕ್ಕಂತಹ ಸಂದರ್ಭ. ಅವನ್ನ ಐಡಿಯಾಗಳನ್ನ ಸೆಲೆಬ್ರೇಟ್ ಮಾಡಿದ್ರು. ಅವರು ಆ ಸಂದರ್ಭದಲ್ಲಿ ಐಡಿಯಾಗಳನ್ನ ಸೆಲೆಬ್ರೇಟ್ ಮಾಡಿದ್ರು, ತಮ್ಮ ಸಾಧನೆಗಳನ್ನ ಸೆಲೆಬ್ರೇಟ್ ಮಾಡಿದ್ರು. ಮನುಷ್ಯರು ಸಂಭ್ರಮಾಚರಣೆ ಮಾಡೋದು ತಪ್ಪಲ್ಲ, ಆದ್ರೆ ಫಾಲ್ತು ವಿಷಯಗಳಿಗೆ ಸಂಭ್ರಮ ಮಾಡಿದ್ರೆ ಅದರಲ್ಲಿ ಅರ್ಥವಿರಲ್ಲ ಅಂತ ನನಗೆ ಅನಿಸುತ್ತೆ. ಏನಂದ್ರೆ ಬರ್ತ್ಡೇ ಪಾರ್ಟಿ ಇರ್ಬೋದು, ನ್ಯೂ ಇಯರ್ ಸೆಲೆಬ್ರೇಷನ್ ಇರ್ಬೋದು, ರಾತ್ರಿ ಪೂರ್ತಿ ಕುಡಿದು ಕುಪ್ಪಳಿಸೋದು ಸೆಲೆಬ್ರೇಷನ್. ನೀವು ಅನ್ಕೊಳ್ಬಹುದು ವರ್ಷದಲ್ಲಿ 365 ದಿನ ಇರ್ತಾವ, ಒಂದು ದಿನ ಕುಡಿದು ಕುಪ್ಪಳಿಸಿದ್ರೆ ಏನು ಫರಕ್ ಬರುತ್ತೆ ಅಂತ ಅನ್ಬೋದು. ಆದ್ರೆ ನನಗನ್ಸುತ್ತೆ ವರ್ಷದಲ್ಲಿ 365 ದಿನದಲ್ಲಿ ಒಂದು ದಿನ ನೀವು ಕುಡಿದು ಕುಪ್ಪಳಿಸಿದ್ರೆ 364 ದಿನಗಳಿಗೆ ನೀವು ಅವಮಾನ ಮಾಡಿದಂಗ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮನುಷ್ಯ ಹೆಂಗಪ್ಪ ಅಂದ್ರೆ ಅದು ಏನೇ ಇರ್ಲಿ, ಈ ಸಮಾಜದಲ್ಲಿ ಬದುಕಿದ್ದೀವಿ, ಸಮಾಜದ ಅಟೆನ್ಷನ್ ಅನ್ನ ನಮ್ ಕಡೆ ಸೆಳ್ಕೋಬೇಕು ಅನ್ನೋ, ಇಲ್ಲಾಂದ್ರೆ ಜನ ನನ್ನ ಮೂಲೆ ಗುಂಪು ಮಾಡ್ತಾರನ್ನೋ ಒಂದು ಉದ್ದೇಶದಿಂದ ಹಿಂಗ್ ಮಾಡ್ತಾನೆ ಅನ್ನೋ ಗೊತ್ತಿಲ್ಲ. ಒಟ್ಟು ಸಂಬಂಧವಿರದ ವಿಷಯಗಳಿಗೆ ಸಂಭ್ರಮಾಚರಣೆ ಮಾಡ್ತಾ ಸತ್ ಬಿಡೋದು, ಇದೇ ಅವನ ಉದ್ದೇಶ. ನಿಮಗೆ ಏನನ್ನಿಸ್ತು ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.